ನಮಸ್ಕಾರ ಎಲ್ಲರಿಗೂ. ಒಟ್ಟಿನಲ್ಲಿ ನಮ್ಮ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣದ ಬಗ್ಗೆನೇ ಹೆಚ್ಚಿನ ಚಿಂತೆ ಆಗಿರುವಂಥದ್ದು. ಸೊ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅಂತ ಹೇಳಿ ಕಾಯ್ತಾ ಇದ್ದೀರಾ, ಅಥವಾ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಸರ್ಕಾರದವ್ರು ಹೇಳ್ತಾ ಇರೋದನ್ನ ನಿಮ್ಮ ಮುಂದೆ ನಾವು ಸಹ ಪ್ರತಿನಿತ್ಯ ಇದ್ರ ಬಗ್ಗೆನೇ ವಿಚಾರನ ತಿಳಿಸ್ಕೊಡ್ತಾನೆ ಬರ್ತಾ ಇದೀವಿ. ಗೃಹಲಕ್ಷ್ಮಿ ಹಣ ಏನಿದೆ ಅದು ನಮ್ಗೆ 20ನೇ ತಾರೀಕಿನ ಒಳಗಡೆ ಬರುತ್ತೆ, ಎಲ್ಲಾ ಖಾತೆಗೂ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂತ ಹೇಳಿದ್ವಿ. ಬಟ್ ಅದರಲ್ಲೂ ಸಹ ತುಂಬಾ ಜನ ಕಮೆಂಟ್ ಹಾಕೋದು, ನಿಮ್ಗೆ ಮಾಹಿತಿಗಳು ಎಲ್ಲಿಂದ ಸಿಗುತ್ತೆ, ನೀವ್ ಹೆಂಗೆ ಈ ತರ ವಿಡಿಯೋಸ್ಗಳನ್ನ ಮಾಡಿ ಹಾಕ್ತೀರಾ ಅಂತ ಹೇಳಿ ತುಂಬಾ ಜನಕ್ಕೆ ಒಂದಷ್ಟು ಕ್ವಶನ್ ಮಾರ್ಕ್ಗಳು ಖಂಡಿತ ಇರುತ್ತಲ್ವಾ. ಸೊ ನಾವ್ ಹೇಳೋದಕ್ಕಿಂತ ಹೆಚ್ಚಾಗಿ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಹೇಳಿದ್ದಾರೆ ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಿಮ್ಗೆ ಅವ್ರು ಏನ್ ಹೇಳಿದ್ದಾರೆ ವಿತ್ ಪ್ರೂಫ್ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸುವಂತ ಮಾಹಿತಿನ ನಿಮ್ಗೆ ಹಂಚ್ಕೊಂತೀನಿ. ಯಾಕಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ಗಳು ಇರುತ್ತೆ. ನಾವ್ ಹೇಳೋದು ನಮ್ಗೆ ಮಾಹಿತಿ ಎಲ್ಲಿಂದ ಸಿಗುತ್ತೆ ಅಥವಾ ನಾವ್ ಹೆಂಗೆ ನಿಮ್ಮನ್ನ ನಂಬೋದು ಅನ್ನೋದನ್ನು ಕ್ವಶನ್ ಮಾರ್ಕ್ ಇರುತ್ತಲ್ವಾ. ಸೊ ಗೃಹಲಕ್ಷ್ಮಿ ಬಗ್ಗೆ ಬಂದಿರುವಂತ ಅಪ್ಡೇಟು ನಿಮ್ಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡ್ ಬನ್ನಿ. ಲಕ್ಷ್ಮಿ ಈ ತಾಲೂಕ್ ಪಂಚಾಯತ್ ಮುಖಾಂತರ ಹಾಕೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಗಿದೆ. ಈಗಾಗಲೇ 4 ತಾಲೂಕ್ ಪಂಚಾಯತ್, ಬೆಂಗಳೂರು ರೂರಲ್, ಅರ್ಬನ್, ಅರ್ಬನ್ ರೂರಲ್ಲು ಅಲ್ಲಿ ಸೈಡ್ದಿಂದನೇ ಒಂದು 4 ತಾಲೂಕ್ ಪಂಚಾಯತಿ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ. ಸೇಮ್ ಪ್ರೊಸೀಜರು. ಬಟ್ ತಾಲೂಕ್ ಪಂಚಾಯತಿಗೆ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು ಡಿಡಿಗಳ ಮುಖಾಂತರ ಮುಂಚೆ ಯಾವುದಿತ್ತು ಅದೇ ಪ್ರೊಸೀಜರು, ಅದರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ. ಒಂದೇನು ಅಂದ್ರೆ ತಾಲೂಕ್ ಪಂಚಾಯತಿಗೆ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ, ಸೇಮ್ ಅದೇ ಮತ್ತೆ ನಮ್ಮ ಇಲಾಖೆಯಿಂದ ಗೃಹಲಕ್ಷ್ಮಿ ಈಗ ಒಂದು 2-3 ತಿಂಗಳು ಆಗಿಲ್ಲ. ದುಡ್ಡು ಬಂದು 15 ದಿನ ಆಯ್ತು. ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ಬಂದು 15 ದಿನ ಆಯ್ತು. ತಾಲೂಕ್ ಪಂಚಾಯತಿಂದ ನಮಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ. ಹೊಸದಾಗಿ ಅಂದಿದ್ದಕ್ಕೆ ಸ್ವಲ್ಪ ಡಿಲೇ ಆಗಿರ್ಬೋದು, ಬಟ್ ಮುಂದಿನ ತಿಂಗಳಿಗೆಲ್ಲ ಮತ್ತೆ. ಸೊ ಬಹುಶೇಕಡ ಈಗ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಖಂಡಿತವಾಗ್ಲೂ ಸಿಕ್ಕಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿರೋ ಹಾಗೆ ಈಗ ಅದನ್ನ ಅಮೌಂಟ್ ನ ಇವ್ರಿಗೆ ಬಂದು ಆಲ್ರೆಡಿ 15 ದಿನ ಆಗಿದೆ ಅಂತ ಇವರು ಇಲಾಖೆಗೆ. ಸೊ ಇನ್ನೂ ಅದನ್ನ ರಿಲೀಸ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಏನಿ ಗ್ರಾಮ ಪಂಚಾಯತಿಯಿಂದ ಬಂದು ತಾಲೂಕ್ ಪಂಚಾಯತಿಯಿಂದ ಬಂದು ಅಲ್ಲಿಂದ ನಿಮ್ಗೆ ಡಿ ಮುಖಾಂತರ ಸರ್ಕಾರಕ್ಕೆ ಕಳಿಸಿ ಸರ್ಕಾರದವರು ಮತ್ತೆ ಅದೇ DBT ಮುಖಾಂತರನೇ ನಾವು ಹಂಚ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಇವರಿಂದ ಇವರಿಗೆ ಡಿ ಮಾಡಿ ಇವ್ರಿಗಲ್ಲಿಂದ ಕೊಟ್ಟು ಅದನ್ನ ಮತ್ತೆ DBT ಮುಖಾಂತರ ಮಹಿಳೆಯರಿಗೆ ಯಾವಾಗ ಜಮಾ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತ್ರ ಇವರು ತಿಳಿಸ್ತಾ ಇಲ್ಲ. ಇವ್ರು ಇಲ್ಲಿ ನಾವು ಈ ತಾಲೂಕಿಗೆ ಹೊಸದಾಗಿ ಕೊಟ್ಟಿರೋದ್ರಿಂದ ಇವ್ರು ಇಲ್ಲಿ ಸ್ವಲ್ಪ ಹಣ ರಿಲೀಸ್ ಮಾಡೋದನ್ನ ತಡ ಮಾಡ್ತಾ ಇದ್ದಾರೆ. ಇವರಿಂದ ನಮ್ಗೆ ಹಣ ಬರೋದು ತಡ ಆಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಬಟ್ ಇನ್ನೂ ಹೋದ ವಾರದಂಗೆ ನಾವು ನೋಡ್ದಿರೋ ಹಾಗೆ 20ನೇ ತಾರೀಕಿನ ಒಳಗೆ ಎಲ್ಲರ ಖಾತೆಗೂ ಅಮೌಂಟ್ ನ ಜಮಾ ಮಾಡ್ತೀವಿ, ಇನ್ ಯಾವುದೇ ರೀತಿಯಾಗಿರುವಂತ ಡಿಲೇಸ್ ನಾವು ಮಾಡೋದಿಲ್ಲ ಅಂತ ಹೇಳಿ ತಿಳಿಸ್ಕೊಟ್ರು. ಬಟ್ ಇವಾಗ ಏನ್ ಹೇಳ್ತಾ ಇದ್ದಾರೆ, ನಾವು ಹಣನ ನಮ್ಮ ಖಾತೆಗೆ 15 ದಿನ ಆಗಿದೆ ಬಂದು, ನಾವು ಇನ್ನೂ ಜಮಾ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇವರೇನೆ 2 ದೋಣಿ ಮಧ್ಯೆ ಕಾಲಿಟ್ಟಿರೋ ತರ ಇದೆ ಯಾಕೋ ಕಾಣಿಸ್ತಾ ಇರುವಂತದ್ದು. ಸರ್ಕಾರದವರು ಒಂದ್ರ ಬಗ್ಗೆನೂ ಕರೆಕ್ಟ್ ಆಗಿ ಕ್ಲಾರಿಫಿಕೇಶನ್ಸ್ ನ ಕೊಡ್ತಾ ಇಲ್ಲ. ಈ ಕಡೆ ಇವರು ಗುಣಮುಖರಾಗ್ಲಿ ಅಂತ ಹೇಳ್ಬಿಟ್ಟು ತುಂಬಾ ದಿನದಿಂದ ಎಲ್ಲರೂ ಶಾಂತವಾಗಿ ಕಾದಿದ್ದಾರೆ. ಬಟ್ ಇನ್ನೂ ಸಹ ಇವ್ರು ಇದೇ ತರ 3 ತಿಂಗಳು 4 ತಿಂಗಳು ಗೃಹಲಕ್ಷ್ಮಿ ಹಣನ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಮಹಿಳೆಯರಿಗೆಲ್ಲ ಎಲ್ಲರಿಗೂ ಬೇಸತ್ತು ಹೋಗ್ಬಿಡ್ತಾರೆ. ಗ್ಯಾರಂಟಿ ಮುಂದಿನ ದಿನಗಳಲ್ಲಿ ಏನು ನಂಬಿಕೆ ಏನು ಇದು ಗ್ಯಾರಂಟಿನ ಕೊಟ್ಟಿದ್ದಾರೆ, ಇದನ್ನ ಇವರೇ ಹಾಳು ಮಾಡ್ಕೊಳ್ಳುವಂತ ಲಕ್ಷಣಗಳು ಕೂಡ ಖಂಡಿತ ಇರುವಂತದ್ದು. ಈಗ ಹುಷಾರಾಗಿ ಬಂದಿದ್ದಾರೆ, ಹಣ 15 ದಿನ ಆಗಿದೆ, ಇನ್ನೂ ಸಹ ಯಾವತ್ತೂ ರಿಲೀಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿನ ಕೊಡ್ತಿಲ್ಲ. ಬಟ್ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿರುವಂತದ್ದು ಇದು. ನಾವು ತಾಲೂಕಿಗೆ ಇನ್ಚಾರ್ಜ್ ಕೊಟ್ಟಿದೀವಿ, ಅಲ್ಲಿಂದ ನಮ್ಗೆ ಡಿ ಮಾಡಿದ್ದಾರೆ, ಅದರಿಂದ ಹಣ ಬರುತ್ತೆ, ಅದರಿಂದ ನಿಮಿಗಳಿಗೆ ನಾವು ಜಮಾ ಮಾಡ್ತೀವಿ ಅಂತ. ಯಾಕೆ ಡೈರೆಕ್ಟ್ ಆಗಿ ಮಾಡಿದಿದ್ರೆ ಆಗ್ತಾ ಇರ್ಲಿಲ್ವಾ? ಇವಾಗ ಇವ್ರ ಹೆಸರು ಹೇಳ್ಕೊಂಡು ಇಲ್ಲೊಂದಷ್ಟು ದುಡ್ಡು ಲಂಚ ಎಲ್ಲ ತಿನ್ಕೊಂಡು ಇದನ್ನ ಮಹಿಳೆಯರಿಗೆ ತಲುಪೋಷ್ಟೊತ್ತಿಗೆ ಇನ್ನು ಎಷ್ಟು ದಿನ ಮಾಡ್ತಾರೆ, ಎಷ್ಟು ತಿಂಗಳು ಮಾಡ್ತಾರೆ ಅನ್ನೋದ್ರ ಬಗ್ಗೆನೇ ಗ್ಯಾರಂಟಿ ಕೊಡ್ತಾ ಇಲ್ಲ ಸರ್ಕಾರದವರು. ಸೊ ಕರೆಂಟ್ ಪರಿಸ್ಥಿತಿ ಗೃಹಲಕ್ಷ್ಮಿದು ಈ ರೀತಿ ಇರುವಂತದ್ದು, ಹೇಳ್ತಾ ಇರೋದೊಂದು ಮಾಡ್ತಾ ಇರೋದೊಂದು ಆಗಿರುವಂತದ್ದು. ನಿಮ್ಮ ಅನಿಸಿಕೆ ಏನು? ಈ ರೀತಿ ಬದಲಾವಣೆಗಳು ಮಾಡ್ತಾ ಇರೋದ್ರಿಂದ ನಿಮಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಅಟ್ಲೀಸ್ಟ್ ಜನರ ಒಂದು ಬೇಡಿಕೆ ಕೂಗು ಅವರಿಗೆ ಕೇಳಿಸಿದ್ರೆ ಅಟ್ಲೀಸ್ಟ್ ಯಾವ್ದು ಬೇಡ, ನಾವು ಮೊದಲು ಹೆಂಗೆ DBT ಕೊಡ್ತಾ ಇದ್ವಿ ಅದೇ ತರ ಡೈರೆಕ್ಟ್ ಆಗಿ ನಾವು ಗೌರ್ಮೆಂಟ್ ಕೊಡ್ತೀವಿ, ಇದನ್ನ ಅವರು ಕೊಟ್ಟು ಅದಕ್ಕೆ ಕೊಟ್ಟು ಇದೆಲ್ಲ ಬೇಡ ತಕರಾರುಗಳು. ಯಾಕಂದ್ರೆ ಅವ್ರು ಒಂದ್ಸತಿ ಅಮೌಂಟ್ ರಿಲೀಸ್ ಮಾಡಿದ್ರೆ ಸರ್ಕಾರದವ್ರು ಇನ್ನೊಂದ್ ದಿನ ರಿಲೀಸ್ ಮಾಡ್ತಾರೆ. ಇದೆಲ್ಲ ತುಂಬಾ ತಲೆನೋವು ಕೆಲಸ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಈ ವಿಡಿಯೋಯಿಂದ ಗೃಹಲಕ್ಷ್ಮಿ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿ ವಿಡಿಯೋಸ್ಗೆ ಸರಳ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.